ಇದನ್ನು ನೆನೆಸಿ ನಾವೆಲ್ಲ ಕೃತಜ್ಞತೆ ಹೃದಯದಿಂದ ಸ್ವಲ್ಪ ಸಮಯ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ಒಂದು ವಾರ ನಮ್ಮ ಜೀವನದಲ್ಲಿ ಒಳ್ಳೆಯವರಾಗಿಯೇ ಇದ್ದರು. ಅದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದಿನದಿಂದ ಆತನ ಕೃಪೆಯು ನಮ್ಮ ಜೀವನದಲ್ಲಿ ಹೊಸದಾಗಿ ಬರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಮುಂಜಾನೆಯ ಸಮಯದಲ್ಲಿ ಪರಲೋಕ ನಮಗೋಸ್ಕರ
ಆದರೆ ನಮ್ಮ ಯೇಸಪ್ಪ ಎಂದಿಗೂ ಮಾತನ್ನು ತಪ್ಪದೇ ದೇವರಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿರುವುದಾದರೆ ಅದನ್ನು 100% ಆತನು ನೆರವೇರಿಸಲು ಶಕ್ತನಾದ ದೇವರಾಗಿದ್ದಾನೆ. ನಿಮ್ಮ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಆತನ ಮಾತಿನಲ್ಲಿ ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಸೊ ಆತನು ನಂಬಿಗಸ್ತನಾದ ದೇವರಾಗಿದ್ದರಿಂದ ನಮಗೆ ಆರಾಧಿಸಲಿಕ್ಕೆ ಒಂದು ಕಾರಣ ಉಂಟಾ? ನಮಗೆ ಕೈ ತಟ್ಟಿ ಹಾಡಲಿಕ್ಕೆ ಒಂದು ಕಾರಣ ಉಂಟಾ? ನಮ್ಮ ಇಂದಿನ ಪರಿಸ್ಥಿತಿಯನ್ನು ನೋಡುವುದಾದ್ರೆ ನಮಗೆ ಆತನನ್ನು ಎಷ್ಟು ಆರಾಧಿಸಿದ್ರು ಸಾಲದು. ಆತನನ್ನು ಆರಾಧಿಸಲಿಕ್ಕೆ ಕಾರಣ ಉಂಟು, ಆತನನ್ನು ಸ್ತುತಿಸಲಿಕ್ಕೆ ಕಾರಣ ಉಂಟು, ಆತನ ಸಮ್ಮುಖದಲ್ಲಿ ಕುಣಿದಾಡಿ ಆತನಿಗೆ ಸ್ತೋತ್ರ ಪದಗಳನ್ನು ಹೇಳಲಿಕ್ಕೆ ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸುತ್ತದೆ. ಆರಾಧಿಸುವುದು ನನಗೆ ಕಾರಣವಿದೆ.
ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ ಮಾತಾಗಿದೆ. ಯೇಸು ಸ್ವಾಮಿ ಹೇಳ್ತದೆ, ಮೊದಲು ನೀವು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ರಿ, ಆಗ ನಿಮಗೆ ಎಲ್ಲ ಆಶೀರ್ವಾದವು ನಿಮ್ಮ ಹಿಂಬಾಲಿಸ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನಾವು ದೇವರನ್ನು ಹಿಂಬಾಲಿಸುವುದು ವ್ಯರ್ಥವಾಗುವುದಿಲ್ಲ, ದೇವರ ಆಲಯಕ್ಕೆ ಬಂದದ್ದು ವ್ಯರ್ಥವಾಗುವುದಿಲ್ಲ, ದೇವರ ರಾಜ್ಯಕ್ಕೆ ಸಹಾಯ ಮಾಡಿದ್ದು ವ್ಯರ್ಥ ಆಗುವುದಿಲ್ಲ. ಈ ಭೂಲೋಕದಲ್ಲಿ ಮಾಡಿದ ಎಲ್ಲ ಕಾರ್ಯಗಳದು ನಿಂತು ಹೋಗ್ತದೆ, ಆದರೆ ಪರಲೋಕದ ದೇವರ ಕಾರ್ಯಗಳದು ನಿಂತು ಹೋಗುವುದಿಲ್ಲ. ಪರಲೋಕದ ಕಾರ್ಯಗಳು ಅದು ಯಾವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನು ನಡೆಸುವಂತದ್ದಾಗಿದೆ. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಗಲಿಲಾಯ ಸೀಮೆಗೆ ಹೋಗ್ತಾನೆ. ಗಲಿಲಾಯಕ್ಕೆ ಸೀಮೆಗೆ ಬಂದು ಹೋಗಿ ಅಲ್ಲಿ ಹೇಳಿದ ಫಸ್ಟ್ ಮಾತು ಏನಂತ ಹೇಳಿದ್ರೆ, ಕತ್ತಲೆಯಲ್ಲಿ ಸಂಚರಿಸುವ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕತ್ತಲ ದೇಶದವರಿಗೆ ಸೂರ್ಯೋದಯವಾಯಿತು ಎಂಬುದಾಗಿ. ಅಂದ್ರೆ ಈ ಒಂದು ಗಲಿಲಾಯ ಅಂತ ಹೇಳಿದ್ರೆ ಅದು ಅಂಧಕಾರದಿಂದ ತುಂಬಿದ ಒಂದು ಪಟ್ಟಣವಾಗಿತ್ತು. ಈ ಒಂದು ಅಂಧಕಾರ ತುಂಬಿದ ಈ ಪಟ್ಟಣದೊಳಗೆ ಯೇಸು ಪ್ರವೇಶ ಮಾಡುವಾಗ ಆ ಪಟ್ಟಣಕ್ಕೆ ಬೆಳಕು ಬಂತು. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನ ಜೀವಿತಕ್ಕೆ ದೇವರು ಬೆಳಕನ್ನು ಕೊಟ್ಟಿದ್ದಾನೆ, ನಾನು ಒಂದು ಕಾಲದಲ್ಲಿ ಕತ್ತಲೆಯಲ್ಲಿದ್ದೆ, ಆದರೆ ಕ್ರಿಸ್ತನು ಇವತ್ತು ನನಗೆ ಬೆಳಕಾಗಿದ್ದಾನೆ. ಬೆಳಕಿರುವಾಗ ಏನಾಗುವುದಿಲ್ಲ, ಕತ್ತಲೆ ಇರುವುದಿಲ್ಲ, ಬೆಳಕಿರುವಾಗ ಭಯ ಇರುವುದಿಲ್ಲ. ಯಾಕೆ? ನಮ್ಮ ದೇವರು ನಮಗೆ ಬೆಳಕು ರಕ್ಷಕನಾಗಿದ್ದಾನೆ. 27ನೇ ಕೀರ್ತನೆ ದಾವೀದನು ಹೇಳುವುದು, ಯೆಹೋವನು ನನಗೆ ಬೆಳಕು ರಕ್ಷಕರಾಗಿದ್ದಾನೆ, ಯೆಹೋವನು ನನ್ನ ಪ್ರಾಣದ ಆಧಾರವಾಗಿದ್ದೇನೆ, ನಾನು ಯಾರಿಗೆ ಭಯಪಡೇನೆ ಎಂಬುದಾಗಿ. ಪ್ರಿಯರೇ, ಇವತ್ತು ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ಇವತ್ತು ನಾನು ಒಂದು ವಿಷಯ ಹೇಳ್ತೇನೆ, ದೇವರು ನಿನ್ನ ಸಂಗಡ ಇರುವಾಗ ನೀನು ಯಾವುದಕ್ಕೆ ಹೆದರಬಾರದು. ಅಲ್ಲಿ ದೇವರು ನಮಗೊಟ್ಟ ಆತ್ಮ ಅದು ಹೇಳಿ ಆತ್ಮ ಅಲ್ಲ, ಬಲದ ಪರಾಕ್ರಮದ ಶಿಕ್ಷಣದ ಆತ್ಮ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀನು ದೇವರ ರಾಜ್ಯದೊಳಗೆ ಪ್ರವೇಶ ಮಾಡಿದ ಮೇಲೆ ನೀನು ಭಯದಲ್ಲಿ ಇರುವವನಲ್ಲ, ನೀನು ಧೈರ್ಯದಿಂದ ಮುನ್ನುಗ್ಗುವವನಾಗಿದ್ದೆ. ನೋಡಿ, ದೇವರ ವಾಕ್ಯದಲ್ಲಿ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿರಿ. ಕಳೆದ ಸಂಡೆ ನಾನು ಅಲ್ಲಿಗೆ ಅಡ್ಡು ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ 11ನೇ ಅಧ್ಯಾಯದಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, 14ನೇ ವಚನದಿಂದ ಯೇಸು ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ದೆವ್ವ ಏನ್ ಮಾಡಿತು, ಬಿಟ್ಟು ಹೋಯ್ತಂತೆ. ಆ ದೆವ್ವ ಯಾವ ಟೈಪು? ಮೂಕ ದೆವ್ವ ಅಂತೆ. ಮೂಕ ಅಂದ್ರೆ ಏನ್ ಗೊತ್ತಿಲ್ಲ, ಮಾತನಾಡಲಿಕ್ಕೆ ಆಗ ಬಿಡುವುದಿಲ್ಲ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ದೇವರು ನಿನಗೆ ಕೊಟ್ಟ ಆಶೀರ್ವಾದ ಅದು ಹೊರಗೆ ಕಾಣಬಾರದು ಎಂಬುದಾಗಿ ಸೈತಾನನನ್ನು ಕಟ್ಟಿ ಹಾಕ್ತಾನೆ. ಇವತ್ತು ಈ ಆಲಯದಲ್ಲಿ ಕುಳಿತುಕೊಂಡ ಅನೇಕರ ಜೀವಿತದಲ್ಲಿ ದೇವರು ಅನೇಕ ವಾಗ್ದಾನಗಳನ್ನು ಇಟ್ಟಿದ್ದಾನೆ, ಅನೇಕ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಈ ಆಶೀರ್ವಾದ ಹೊರಗೆ ಬರದಾಗೆ ಸೈತಾನ ಏನ್ ಮಾಡ್ತಾನೆ, ಅವನು ಕಟ್ಟಿಸ್ತಾನೆ, ಬಂಧಿಸ್ತಾನೆ. ಇಲ್ಲಿ ಸಹ ನಡೆದ ವಿಷಯ ಅದೇ. ಯೇಸು ಸ್ವಾಮಿ ಬರುವಾಗ ಅಲ್ಲೊಂದು ಮೂಕ ದೆವ್ವ ಇತ್ತು. ಮೂಕ ದೆವ್ವ ಅಂತ ಹೇಳಿದ್ರೆ ಅದಕ್ಕೆ ಮಾತನಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಏನ್ ಮಾಡದ ಪರಿಸ್ಥಿತಿ. ಅಂತ ಒಂದು ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಯೇಸು ಹೋದ ಕೂಡಲೇ ಯೇಸುವಿನ ಪ್ರಸನ್ನತೆ ಮೂಲಕ ಆ ದೆವ್ವ ಬಿಟ್ಟು ಹೋಗ್ತದೆ. ದೆವ್ವ ಬಿಟ್ಟು ಹೋದಾಗ ಅಲ್ಲಿದ್ದವರಿಗೆಲ್ಲ ಏನಾಯ್ತು, ಆಶ್ಚರ್ಯವಾಯ್ತಂತೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಏನು ಮಾಡಲಿಲ್ಲ. ಯೇಸು ಸ್ವಾಮಿ ಹೋಗಿ ಆ ಸ್ಥಳದಲ್ಲಿ ನಿಂತಾಗಲೇ ಆ ದೆವ್ವಗಳು ನಡಲಿಕ್ಕೆ ಶುರುವಾಯಿತು. ಆಗ ಅಲ್ಲಿದ್ದ ಜನರಿಗೆ ಆಶ್ಚರ್ಯ ಆಯಿತು, ಇವ ಯಾವ ಶಕ್ತಿಯಿಂದ ದೆವ್ವಗಳನ್ನು ಓಡಿಸಿದೆ ಎಂಬುದಾಗಿ. ಆಗ ಅವರು ಮಾತನಾಡಲಿಕ್ಕೆ ಶುರು ಮಾಡಿದ್ರು, ಯಾವ ಶಕ್ತಿಯಿಂದ? ಇವ ಬೆಲ್ಜೆಬೂಲನ ಸಹಾಯದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಾನೆ ಎಂಬುದಾಗಿ. ಆಗ ಯೇಸು ಸ್ವಾಮಿ ಅವರ ಪ್ರಶ್ನೆ ಕೇಳ್ತಾರೆ, ನಾನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸಿದ್ರೆ ನೀವು ಯಾರ ಬಲದಿಂದ ದೆವ್ವಗಳನ್ನು ಬಿಡಿಸ್ತೀರಿ ಎಂಬುದಾಗಿ. ಅಂದ್ರೆ ಅಲ್ಲಿದ್ದ ಜನರು ಯಾರ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಿದ್ರು? ಬೆಲ್ಜೆಬೂಲನ ಸಹಾಯ. ಬೆಲ್ಜೆಬೂಲನ ಅಂತ ಹೇಳಿದ್ರೆ ಸೈತಾನನ ಸಹಾಯದಿಂದ ಅವರು ದೆವ್ವಗಳನ್ನು ಬಿಡಿಸ್ತಿದ್ರು. ಆಗ ಯೇಸು ಅಲ್ಲಿಂದ ಪ್ರಶ್ನೆ ಕೇಳ್ತಾನೆ, ಸೈತಾನ ತನ್ನ ರಾಜ್ಯವನ್ನು ನಾಶಪಡಿಸ್ತಾನ? ಇಲ್ಲ ಅಲ್ಲ. ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾನೆ, ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸ್ತೇನೆ. ಅದೇ ಇಲ್ಲಿ ಮಾತನಾಡುವುದು ಯೇಸು ಸ್ವಾಮಿ. ಪುನಃ ಓದಿ, ಆ ವಾಕ್ಯ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ
ಬಂತಲ್ಲ. ಮತ್ತೆ ಒಬ್ಬ ಬಲಿಷ್ಠನು. ಯಾರು? ಒಬ್ಬ ಬಲಿಷ್ಠನು. ಮತ್ತೆ ಸರ್ವಾಯುಧಗಳನ್ನು ಧರಿಸಿ ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ. ಇಲ್ಲಿ ಬೈಬಲ್ ಇರ್ತದೆ ಒಬ್ಬ ಬಲಿಷ್ಠನು. ಈ ಬಲಿಷ್ಠ ಯಾರು ಗೊತ್ತಿಲ್ಲ? ಸೈತಾನ. ಸೈತಾನ ಬಲಿಷ್ಠ. ಆಮೇಲೆ ಸೈತಾನನ್ನು ಹೊಗಳಿಕೊಳ್ಳಿಕ್ಕೆ ಅಲ್ಲ ನಾನು ಬಂದದ್ದು, ನಾನು ಅವನ ವಿಷಯವನ್ನು ಹೇಳಲಿಕ್ಕೆ ಇವತ್ತು ಬಂದಿದ್ದೇನೆ. ನಾನು ಅಲ್ಲಿ ಬೈಬಲ್ ಇರ್ತದೆ ಒಬ್ಬ ಬಲಿಷ್ಠನು ಏನಂತೆ? ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ. ಅಂದ್ರೆ ಸೈತಾನನಿಗೆ ಸೇರುಂಟು, ಸರ್ವಾಯುಧ ಉಂಟಂತೆ. ಸೈತಾನನಿಗೆ ಏನುಂಟು? ಸರ್ವಾಯುಧ ಉಂಟು. ದೇವರ ಮಕ್ಕಳಿಗೆ ಸಹ ಒಂದು ಸರ್ವಾಯುಧ ಉಂಟು. ದೇವರ ಮಕ್ಕಳ ಸರ್ವಾಯುಧ ಯಾವುದು? ಎಫೆಸ 6:10 ಹೇಳ್ತದೆ, ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಹೊಂದಿಕೊಂಡು ಬಲ ಹೊಂದಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಈ ಲೋಕದ ಅಧಿಪತಿಯಾದ ಸೈತಾನನ ವಿರುದ್ಧವೂ ಸಹ ಅಂಧಕಾರ ಶಕ್ತಿಗಳ ವಿರುದ್ಧವೆಲ್ಲ ಮೂಲಕ ನಾವು ಹೋರಾಡುವವರಾಗಿದ್ದೇವೆ ಎಂಬುದಾಗಿ ಈ ದೇವರ ಸರ್ವಾಯುಧ ಬಗ್ಗೆ ಅಲ್ಲಿ ಎಫೆಸ 6:10 ಮಾತನಾಡ್ತಾನೆ. ಆದ್ರೆ ಈ ಬಲಿಷ್ಠನಿಗೆ ಒಂದು ಸರ್ವಾಯುಧ ಉಂಟು. ಈ ಸರ್ವಾಯುಧ ಯಾವುದಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಜನರ ಮನಸ್ಸಿನೊಳಗೆ ನಿರಾಶೆಯನ್ನು ತರ್ತಾನೆ, ಜನರ ಮನಸ್ಸಿನೊಳಗೆ ಚಿಂತೆಯನ್ನು ತರ್ತಾನೆ. ಇವತ್ತು ಅನೇಕರ ಜೀವಿತದಲ್ಲಿ ಆತನು ತನ್ನ ಸರ್ವಾಯುಧ ಮೂಲಕ ಏನ್ ಮಾಡ್ತಾನೆ? ಮನುಷ್ಯರನ್ನು ಕಟ್ಟಿದ್ದಾನೆ. ನಿರಾಸೆ. ವಾಕ್ಯ ನಮಗೆ ಗೊತ್ತಿದ್ರು ಸಹ ಆ ವಾಕ್ಯವನ್ನು ಮರೆತು ಬಿಡುವಂತೆ ಮಾಡುತ್ತಾನೆ. ಅವನ ತಂತ್ರ ಇದು, ಅವನ ವೆಪನ್. ಅವನು ಹೇಳ್ತಾನೆ ಅಂತಂದ್ರೆ, ನಿನ್ನನ್ನು ನೋಡುವವರು ಯಾರು ಇಲ್ಲ, ನಿನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತಾನೆ ಹೇಳಿದ್ರೆ, ನಾನು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ, ತಂದೆ ತಾಯಿ ನಿನ್ನನ್ನು ತೊರೆದರು, ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಸೈತಾನನು ಮೋಸದಿಂದ ಜನರನ್ನು ವಂಚಿಸಿ ಅವನು ಸರ್ವಾಯುಧವನ್ನು ಹಾಕೊಂಡು ಏನ್ ಮಾಡ್ತಾನೆ? ಕಾಯ್ತಾ ಇರ್ತಾನಂತೆ. ಅಲ್ಲಿ ಬೈಬಲ್ ಯೇಸು ಹೇಳಿದ್ರು, ಒಬ್ಬ ಬಲಿಷ್ಠನು ತನ್ನ ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಏನ್ ಮಾಡ್ತಾನಂತೆ? ಭದ್ರಪಡಿಸ್ತಾನಂತೆ. ತನ್ನ ಮನೆಯನ್ನು ಅಂದ್ರೆ ತಾನು ಯಾರನ್ನು ಹಿಡಿದಿದ್ದಾರೆ ಅವರು ತಪ್ಪಿ ಹೋಗಬಾರದು. ತನ್ನ ಕೈಯಲ್ಲಿ ಇರ್ಬೇಕಂತ ಏನ್ ಮಾಡ್ತಾನೆ? ಅವರು ಎಲ್ಲ ವೆಪನ್ ಉಪಯೋಗಿಸ್ತಾರೆ. ನಿರಾಶೆ. ನಮಗೊಂದು ನಿರಾಶೆ ಬಂದ್ರೆ ಮತ್ತೆ ಯಾವುದು ಸಹ ಬೇಡ, ವಾಕ್ಯ ಕೇಳುವುದು ಬೇಡ, ಆಲಯಕ್ಕೆ ಬರುವುದು ಬೇಡ, ಪ್ರಾರ್ಥನೆ ಬರುವುದು ಬೇಡ. ಅಂತ ಒಂದು ವೆಪನ್ ಅವನದಾಗಿದೆ, ಅಂತ ಒಂದು ಸರ್ವಾಯುಧವಾಗಿದೆ. ರೋಗಗಳನ್ನು ತರ್ತಾನೆ. ರೋಗಗಳನ್ನು ತರುವಾಗ ರೋಗ ಉಂಟಲ್ಲ, ನಾನು ಯಾಕೆ ಆಲಯಕ್ಕೆ ಹೋಗುವುದು ಎಂಬುದಾಗಿ ಅವನ ಆ ಭಾವನೆ ತಂದು ಅವರನ್ನು ಆ ಒಂದು ಸರ್ವಾಯುಧದ ಮೂಲಕ ಅವನೇನ್ ಮಾಡ್ತಾನೆ? ಕಾಯ್ದುಕೊಳ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಹಾಗೆ ಇರಬಾರದು, ಅವನ ತಂತ್ರಗಳನ್ನು ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ಎಷ್ಟು ಹೇಳ್ತಾರೆ? ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಏನಂತೆ? ಭದ್ರವಾಗಿರ್ತದಂತೆ. ಅವನ ವಸ್ತುಗಳು ಭದ್ರ ಅಂದ್ರೆ ಅವನು ಯಾರನ್ನು ಹಿಡಿದಿದ್ದಾನೆ ಅವರನ್ನು ಬಿಟ್ಟುಕೊಡುವುದಿಲ್ಲ ಅವನು. ಇವತ್ತು ಅನೇಕ ಸೈತಾನನ ಬಂಧಿತರಿಗೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವನು ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಇದ್ದ ಸ್ಥಳದಲ್ಲಿ ಕಟ್ಟಿ ಆಗ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಹೊರಗೆ ಬರುವಾಗಲೇ ದೇವರು ಬಿಡುಗಡೆ ಕೊಡ್ತಾನೆ. ಯೇಸು ಸ್ವಾಮಿ ಹೊರಗೆ ತರುವ ದೇವರಾಗಿದ್ದಾನೆ. ಅಂಧಕಾರ ದೊರೆತನದಲ್ಲಿದ್ದ ಮಕ್ಕಳನ್ನು ಹೊರಗೆ ತರುವ ದೇವರೇ ಯೇಸು ಸ್ವಾಮಿ ಆಗಿದ್ದಾನೆ. ಇಲ್ಲಿ ಬೈಬಲ್ ಅಂತದೆ ಏನ್ ಮಾಡ್ತಾನೆ? ಅವನು ಏನ್ ಮಾಡ್ತಾನಂತೆ? ಅವನು ಕಾಪಾಡ್ತಾನಂತೆ, ಅವರನ್ನು ಭದ್ರವಾಗಿರ್ತಾನಂತೆ. ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ಓದಿ ಏನಂತೆ? ಆದರೆ ಅವನಿಗಿಂತ ಬಲಿಷ್ಠನು ಯಾರದು? ಗಟ್ಟಿಯಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿದೆ. ಯೇಸು ಸ್ವಾಮಿ ಆ ಬಲಿಷ್ಠನಿಗಿಂತ ನಮ್ಮ ದೇವರು ಬಲಿಷ್ಠನಾಗಿದ್ದಾನೆ. ಇಲ್ಲಿ ನೋಡಿ, ಅವನು ಭದ್ರಪಡಿಸಿ ಕಾಯುವಾಗ, ಅವನು ತನ್ನ ಸರ್ವಾಯುಧವನ್ನು ಉಪಯೋಗಿಸಿ ಅವರನ್ನು ಕಾಯ್ದಿರುವಾಗ, ಅಲ್ಲಿ ಆದರೆ ಎಂಬ ಶಬ್ದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಮಗೆ ದೇವರ ಮಕ್ಕಳಿಗೆ ಏನುಂಟು? ಆದರೆ ಉಂಟು. ಆದರೆ ಆದರೆ ಇರುವುದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ನಾವು ಒಂದು ವಿಷಯ ಕೊಡ್ತೇವೆ ಅಂತ ಹೇಳಿದ್ರೆ, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ಅಲ್ಲಿ ಸಹ ಆದರೆ ಉಂಟು. ಏನಾದರೆ ಅಂತ ಹೇಳಿದ್ರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ. ಎಷ್ಟು ಜನಕ್ಕೆ ಇವತ್ತು ಬಲ ಬೇಕು? ಹಲ್ಲೆಲೂಯಾ. ಆ ಬಲಿಷ್ಠನನ್ನು ಹೊಡಿಬೇಕಾದ್ರೆ ನಿಮಗೆ ಬಲ ಬೇಕು. ಆದರೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ನೋಡಿ, ಈ ಲೋಕ ಯಾರ ವಶದಲ್ಲಿ ಉಂಟು ಅಂತ ಹೇಳಿದ್ರೆ ಅದು ಸೈತಾನನ ವಶದಲ್ಲಿ ಉಂಟು.
ನೀವು 1 ಯೋಹನ 5ನೇ ಅಧ್ಯಾಯ 19ನೇ ವಾಕ್ಯ ನೀವು ಗಮನಿಸುವುದಾದರೆ 1 ಯೋಹನ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಅಲ್ಲಿ ಹೀಗೆ ಸ್ಪಷ್ಟವಾಗಿ ಹೇಳುತ್ತದೆ ಅಂತ ಹೇಳಿದ್ರೆ, ಈ ಲೋಕವೆಲ್ಲ ಕೆಡುಕನ ವಶದಲ್ಲಿದೆ ಎಂಬುದಾಗಿ. ಹಾಗಾದ್ರೆ ಖಾಲಿ ಉಡುಪಿ ಮಾತ್ರ ಅಲ್ಲ, ಇಡೀ ಲೋಕ ಯಾರ ಕೈಯಲ್ಲಿ ಉಂಟಂತೆ? ಸೈತಾನನ ಕೈಯಲ್ಲಿ ಉಂಟಂತೆ. ಆಮೇಲೆ ಅವನು ಬಲಿಷ್ಠನು, ಸರ್ವಾಯುಧವನ್ನು ಏನ್ ಮಾಡಿ ಉಪಯೋಗಿಸಿ ಏನ್ ಮಾಡ್ತಾನೆ? ಭದ್ರವಾಗಿ ಕಾಯ್ತಾ ಇದ್ದಾನೆ. ಇವತ್ತು ನೀವು ಅವನ ಕೈಯಿಂದ ಹೊರಗೆ ಬಂದಿದ್ದೀರಿ. ದೊಡ್ಡ ಬಲಿಷ್ಠನು ನಿಮ್ಮ ಸಂಗಡ ಇರುವುದರಿಂದ, ಆ ಬಲಿಷ್ಠನು ಹಲ್ಲೆಲೂಯ ನಿಮ್ಮ ಜೊತೆ ನಡೆಯುವುದರಿಂದ ನೀವು ಭಯಪಡುವ ಅಗತ್ಯ ಇಲ್ಲ. ಅಲ್ಲಿ ವಾಕ್ಯ ಇರ್ತದೆ, ಬಲಿಷ್ಠನು ಅಲ್ಲಿಗೆ ಹೋಗಿ ಬರ್ತೇನೆ. ಆದರೆ ಅವನಿಗಿಂತ ಬಲಿಷ್ಠನು ಅವನನ್ನು ಸೋಲಿಸಿದ ಮೇಲೆ. ಯಾರನ್ನು ಸೋಲಿಸಿದ ಮೇಲೆ? ಸೈತಾನನ ಕಾರ್ಯಗಳನ್ನು ಲಯಪಡಿಸಿದ ಮೇಲೆ. ಆ ಮೊದಲಿನವನು ಯಾರು? ಮೊದಲಿನವನು ಸೈತಾನ. ಆ ಮೊದಲಿನವನು ನೆಚ್ಚಿಕೊಂಡಿದ್ದ. ಅಂದ್ರೆ ನೆಚ್ಚಿಕೊಂಡಿದ್ದ ಅಂತ ಹೇಳಿದ್ರೆ, ನಾನು ಇವರನ್ನು ಬಿಡುವುದಿಲ್ಲ, ಇವರು ನನ್ನ ಕೈಯಲ್ಲಿರ್ತಾರೆ ಎಂಬುದಾಗಿ ತಿಳಿದುಕೊಂಡಿದ್ದ. ಆ ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು. ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯ? ಇವತ್ತು ನೀವು ನಿರಾಶೆಯಲ್ಲಿದ್ರೆ ದೇವ ನಿರಾಶೆಯಿಂದ ನಿರೀಕ್ಷೆಗೆ ಕೊಂಡು ಹೋಗ್ತಾನೆ. ಅಲ್ಲಿ ನೀವು ಕಟ್ಟಲ್ಪಟ್ಟ ಸ್ಥಿತಿಯಿಂದ ದೇವರು ಹೊರಗೆ ತರ್ತಾರೆ. ದೇವರ ಮಕ್ಕಳೇ, ನಮಗೊಬ್ಬ ದೇವರಿದ್ದಾನೆ, ಆತನು ಬಲಿಷ್ಠನಾದ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯ ಇರ್ತದೆ, ಆ ಮುಂದೆ ಓದಿ. ತಾನು ಸುಲಿಗೆ ಮಾಡಿದನು ಹಂಚಿಕೊಡುವನು. ಆಮೇಲೆ ಅಲ್ಲಿ ಅಂದ್ರೆ ಸೈತಾನ ಏನು ನಿಮ್ಮ ಮುಂದೆ ಕಸಿದುಕೊಂಡಿದ್ದಾನೆ ಅದನ್ನು ದೇವರು ತಿರುಗಿಕೊಂಡು ಹೋಗ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ನಿನ್ನ ಮಕ್ಕಳನ್ನು ಕಳೆದುಕೊಂಡಿದ್ರೆ ದೇವರು ತಿರುಗಿ ಮಕ್ಕಳನ್ನು ಕೊಡುತ್ತಾನೆ. ಹಲ್ಲೆಲೂಯ. ನೀನು ರೋಗದಲ್ಲಿದ್ದರೆ ನಿನಗೆ ಆರೋಗ್ಯವನ್ನು ದೇವರು ಕೊಡುತ್ತಾನೆ. ನಿನ್ನ ಜೀವಿತದಲ್ಲಿ ಯಾವುದು ನಷ್ಟ ಅನುಭವಿಸಿ ಅದನ್ನು ತಿರುಗಿ ಕೊಡುವ ದೇವರೇ ನಮ್ಮ ದೇವರು. ಆತನು ಬಲಿಷ್ಠನಾದ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಹಾಗಾದ್ರೆ ದೇವರ ರಾಜ್ಯ ಎಲ್ಲಿಂಟು? ನಮ್ಮ ಒಳಗೆ ಉಂಟು. ನಮ್ಮ ಒಳಗೆ ಉಂಟು. ನಿನ್ನ ಒಳಗೆ ದೇವರ ರಾಜ್ಯ ಇರುವಾಗ ನೀನು ಭಯ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ನಿನ್ನ ದೇವರು ದೊಡ್ಡ ದೇವರಾಗಿದ್ದಾನೆ, ದೊಡ್ಡ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ನೀವು ನೋಡಿ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಾಕ್ಯ ಓದುದಾದ್ರೆ ಅಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಾಕ್ಯ. ಇದಲ್ಲದೆ ಏನಂತೆ? ಸ್ಥಾನಿಕನಾದ ಯೋಹಾನನ ಕಾಲದಿಂದಲೂ ಈವರೆಗೂ ಪರಲೋಕ ರಾಜ್ಯವು ಏನಂತೆ? ಬಲಾತ್ಕಾರಕ್ಕೆ ಗುರಿಯಾಗಿದೆ. ಹಾಗಿದ್ರೆ ಪರಲೋಕ ರಾಜ್ಯ ಏನಂತೆ? ಯಾವುದಕ್ಕೆ ಗುರಿಯಾಗಿದೆ? ಬಲಾತ್ಕಾರಕ್ಕೆ ಗುರಿಯಾಗಿದೆ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನೀನು ಪರಲೋಕದ ವಿಷಯ ಹೇಳಲಿಕ್ಕೆ ಹೋದ್ರೆ ಸೈತಾನ ನಿನ್ನ ಮುಂದೆ ಬರ್ತಾನೆ. ನೀನು ಯೇಸುವೇ ರಕ್ಷಕ ಅಂತ ಹೇಳುವಾಗ ಅವನಿಗೆ ಅದು ಸಹಿಸಲಿಕ್ಕೆ ಆಗುದಿಲ್ಲ, ನಿನ್ನ ಹಿಂದೆ ಅವನು ಬರ್ತಾನೆ. ಅಲ್ಲಿ ಬೈಬಲ್ ಹೇಳುದು, ಸಾನಿಕನಾದ ಯೋಹಾನನ ಕಾಲದಿಂದ ಇದು ನಡೀತಾ ಇತ್ತು. ನೀನು ಪರಲೋಕದ ಸುವಾರ್ತೆ ಹೇಳಿದ್ರೆ, ಪರಲೋಕದ ವಿಷಯ ಹೇಳಿದ್ರೆ ಏನ್ ಮಾಡ್ತಾರಂತೆ? ಬಲಾತ್ಕಾರಿ ಯಾರು ಏನ್ ಮಾಡ್ತಾನೆ? ಬರ್ತಾನೆ. ಬಲಾತ್ಕಾರಿ ಯಾರು? ಸೈತಾನ. ಬಲಾತ್ಕಾರ ಮಾಡ್ತೀಯ ಸೈತಾನ. ಅವನ ಸ್ವಭಾವ ಒಂದು ಬಲಾತ್ಕಾರ ಮಾಡುದು. ಅಂದ್ರೆ ನಮಗೆ ಇಷ್ಟ ಇಲ್ಲದಿದ್ರು ಸಹ ನಮ್ಮನ್ನು ಆ ರೀತಿ ಕೊಂಡೋಗುದು ಅವನ ಸ್ವಭಾವ. ಇಲ್ಲಿ ಯೇಸು ಹೇಳ್ತಾರೆ, ಸ್ಥಾನಿಕನಾದ ಯೋಹಾನನ ಕಾಲದಿಂದಲೂ ಪರಲೋಕ ರಾಜ್ಯ ಏನಾಗಿರುತ್ತೆ? ಬಲಾತ್ಕಾರಕ್ಕೆ ಗುರಿಯಾಗಿದೆ. ಆ ಮುಂದಿನ ವಾಕ್ಯ ನೋಡಿ, ಬಹಳ ಸುಂದರವಾಗಿದೆ. ಆ ಬಲಾತ್ಕಾರಿಗಳು ನುಗ್ಗಿ ಅದನ್ನು ಏನ್ ಮಾಡ್ತಾರಂತೆ? ಸ್ವಾಧೀನ ಮಾಡುತ್ತಾರೆ. ಯಾರು ಸ್ವಾಧೀನ ಮಾಡುದು? ಬಲಾತ್ಕಾರಿಗಳು ಏನ್ ಮಾಡ್ತಾರಂತೆ? ಅದನ್ನು ಸ್ವಾಧೀನ ಮಾಡ್ತಾರೆ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಸೈತಾನ ನಿನ್ನನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಹೋಗುವಾಗ ಬಲಾತ್ಕಾರಿ ಆದ ಒಳಗಾದ ನೀನೇ ಸೈತಾನನ ಮೇಲೆ ಜಯ ಬರ್ತೀಯ. ಇವತ್ತು ನಿನ್ನನ್ನು ಸೈತಾನ ಹಿಂಬಾಲಿಸಿದ್ರೆ ನೀನೇ ಜಯಶಾಲಿಯಾಗಿ ದೇವರು ಮಾಡ್ತಾನೆ. ಓ, ನಿನ್ನ ಮೇಲೆ ದೇವರಿಗೆ ಒಂದು ಉದ್ದೇಶ ಇರುವುದರಿಂದ ದೇವರನ್ನು ಎದ್ದು ನಡೆದಾಡುವಂತೆ ಮಾಡುತ್ತಾನೆ. ಯೇಸು ಸ್ವಾಮಿ ಹೇಳಿದ ವಿಷಯ, ಬಲಾತ್ಕಾರಿಗಳಿದ್ದಾರೆ, ಅವರೇ ಸೈತಾನನನ್ನು ಸ್ವಾಧೀನ ಮಾಡ್ತಾರೆ, ಅವರೇ ದೇವರ ರಾಜ್ಯ ಅವರಲ್ಲಿ ಬರ್ತದೆ. ಅದಕ್ಕೆ ಸ್ವಾಮಿ ಇನ್ನೊಂದು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೊದಲು ಏನ್ ಮಾಡ್ಬೇಕಂತೆ? ಇದಲ್ಲದೆ ಒಬ್ಬನ ಮೊದಲು ಏನಂತೆ? ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುರುಕೊಳ್ಳುವುದು ಹೇಗೆ? ನೋಡಿ, ಹಾಗಾದ್ರೆ ಇಲ್ಲಿ ಬೈಬಲ್ ಯೇಸು ಸ್ವಾಮಿ ಹೇಳ್ತಾನೆ ಏನಂತ ಹೇಳಿದ್ರೆ, ನೀವೇನ್ ಮಾಡ್ಬೇಕಂತೆ? ಮೊದಲು ಬಲಿಷ್ಠನ
ಸೈತಾನನನ್ನು ಏನ್ ಮಾಡ್ಬೇಕಂದ್ರೆ ಕಟ್ಟಿ ಹಾಕಿದ್ರೆ ಆ ಮನೆಯನ್ನೆಲ್ಲ ಏನ್ ಮಾಡ್ಲಿಕ್ಕೆ ಸುಲ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತು ದೇವರ ಮಗನೇ, ನೀನು ಸೈತಾನನಿರುವ ರಾಜ್ಯದಲ್ಲಿ ಕಾಲಿಡುವಾಗ ನೀನು ಒಂದು ತಿಳಿದುಕೊಳ್ಬೇಕು, ಈ ಬಲಿಷ್ಠ ನನ್ನ ಮುಂದೆ ಏನಿಲ್ಲ, ನನ್ನ ದೇವರು ನನ್ನ ಜೀವನದಲ್ಲಿ ಬಲಿಷ್ಠನಾಗಿದ್ದಾನೆ. ಆ ಬಲಿಷ್ಠನ ಮುಂದೆ ಇವನ ಆಟ ನಡೆಯುವುದಿಲ್ಲ. ಆಮೇಲೆ ಅಲ್ಲಿ ಅವನು ಎದುರಿಸ್ತಾನೆ. ನಾನು ಹೇಳ್ತೇನೆ, ದೇವರ ರಾಜ್ಯ ಅಂತ ಹೆದರುವುದಲ್ಲ, ನಾವು ಯಾವಾಗಲೂ ಧೈರ್ಯದಿಂದ ಇರಬೇಕು. ಹೆದರಿದ್ರೆ ಏನಾಗ್ತದೆ? ದೇವರ ರಾಜ್ಯದಲ್ಲಿ ಹೆದರಿದ್ರೆ ಏನ್ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾವಾಗ ಸಹ ನಾವು ತಿಳಿದುಕೊಳ್ಬೇಕು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಹೇಳಿ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನನ್ನ ದೇವರು ಕೈ ಬಿಡ್ತಾನ? ಎಂದಿಗೂ ಕೈ ಬಿಡುವುದಿಲ್ಲ. ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂತ ವಾಕ್ಯ ಇರ್ತದೆ. ಇಲ್ಲಿ ಬೈಬಲ್ ಅಂತ ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಅವನ ಸೊತ್ತನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸುರುಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತೆ ನನ್ನ ಪಕ್ಷ ಹಿಡಿಯದವನು ನನ್ನೊಂದಿಗೆ ವಿರೋಧಿ. ಅಲ್ಲಿ ಇರ್ತದೆ ನನ್ನ ಪಕ್ಷ ಅಂದ್ರೆ ಯಾರ ಪಕ್ಷ? ಯೇಸು ಸ್ವಾಮಿಯ ಪಕ್ಷವನ್ನು ಹಿಡಿಯದವ ಯೇಸು ಸ್ವಾಮಿಗೆ ಏನಂತೆ? ವಿರೋಧಿ. ಇವಾಗ ಎಷ್ಟು ಜನ ಯೇಸು ಸ್ವಾಮಿಯ ಪಕ್ಷ ಹಿಡಿದಿದ್ರೆ? ಆಮೇಲೆ ಅಲ್ಲಿ ಯೇಸು ಸ್ವಾಮಿಯ ಪಕ್ಷದವರಾದ್ರೆ ನೀವು ಯೇಸು ಸ್ವಾಮಿಗೆ ಸ್ನೇಹಿತರಾಗಿದ್ದೀರಿ. ಯಾವ ಸ್ನೇಹಿತನನ್ನು ದೇವರು ಬಿಟ್ಟುಕೊಡುವುದಿಲ್ಲ. ಅಬ್ರಹಾಮನನ್ನು ಬಿಟ್ಟುಕೊಟ್ಟನ. ಅಲ್ಲಿ ಸೋದೋಮ ಮತ್ತು ಗೋಮರ ಪಟ್ಟಣ ನಾಶ ಆಗುವಾಗ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಹೇಳದಿರುವುದು ಸರಿಯೇ. ನಾನು ಹೇಳ್ತೇನೆ, ಇವತ್ತು ನೀವು ದೇವರ ಪಕ್ಷದವರಾದ್ರಿಂದ ದೇವರು ನಿಮಗೆ ಸ್ನೇಹಿತನಾಗಿಲ್ಲ. ನೀವು ಹೋಗುವ ಎಲ್ಲ ಸ್ಥಳದಲ್ಲಿ ದೇವರಿರ್ತಾನೆ. ದೇವರ ರಾಜ್ಯ ಅಂತ ಹೇಳಿದ್ರೆ ನಮ್ಮೊಳಗೆ ವಾಸ ಮಾಡುವಂತದ್ದಾಗಿ. ನೀವು ನೋಡಿ, ಮೋಶೆ ಫರೋಹನ ಕೈಗೆ ಹೋಗುವಾಗ, ಫರೋಹನ ಹತ್ರ ಹೋಗ್ಲಿಕ್ಕೆ ಹೋಗುವಾಗ ಮೋಶೆಗೆ ಭಯ ಆಗ್ತದೆ. ಮೋಶೆ ಹೇಳ್ತಾರೆ, ಫರೋಹನ ಯಾರು ಕಳಿಸಿದ್ರು ಅಂತ ಕೇಳಿದ್ರೆ ಏನು ಹೇಳ್ಬೇಕಂತ ಹೇಳುವಾಗ ಅಲ್ಲಿ ಹೇಳುವುದೇನಂತ ಹೇಳಿದ್ರೆ, ದೇವರು ಇರುವಾತನೇ ಎಂಬ ಆತನೇ ನಮ್ಮನ್ನು ಕಳಿಸಿದ್ದಾನೆ. ಅಂದ್ರೆ ನಮ್ಮ ಸಂಗಡ ಇರುವ ದೇವರು. ಆಮೇಲೆ ಅಲ್ಲಿ ಮೋಶೆ ಧೈರ್ಯವಾಗಿ ಹೋಗ್ಲಿಕ್ಕೆ ಕಾರಣ, ಮೋಶೆ ಅದ್ಭುತ ಮಾಡಲಿಕ್ಕೆ ಕಾರಣ, ಅವನಿಗೆ ಗೊತ್ತಿತ್ತು ದೇವರು ನನ್ನೊಳಗಿದ್ದಾನೆ. ಇವತ್ತು ನೀನು ಎಲ್ಲಿ ಹೋದ್ರು ಸಹ ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನ ದೇವರು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ದೇವರು ತೊರೆದು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ದೇವರ ರಾಜ್ಯ ಎಂಬುದು ಅದು ಏನು ಮತ್ತೆ ಅಂತ ಹೇಳಿದ್ರೆ ಅದು ನಾಶವಾಗದ ರಾಜ್ಯವಾಗಿದೆ. ನೀವು ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದ್ರಿ. ಇಬ್ರಿಯ 12:28. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು. ಹಾಗಿದ್ರೆ ಎಲ್ಲ ರಾಜ್ಯ ಕದಲಿಸುವುದು, ಆದ್ರೆ ದೇವರ ರಾಜ್ಯ ಕದಲಿಸಲಿಕ್ಕೆ ಸಂತೋಷ ಉಂಟು. ಸೈತಾನ ರಾಜ್ಯ ಅದು ಬಿದ್ದು ಹೋಗ್ತದೆ, ದೇವರ ರಾಜ್ಯ ಬಿದ್ದು ಹೋಗುವುದಿಲ್ಲ. ನೀನು ಬಿದ್ದು ಹೋಗದ ಬೀಜದಿಂದ ಉಂಟು ಮಾಡಲ್ಪಟ್ಟಿದೆ, ನೀನು ನಾಶವಾಗದ ಬೀಜದಿಂದ ಉಂಟು ಮಾಡಲ್ಪಟ್ಟಿದೆ. ಅದು ದೇವರ ವಾಕ್ಯವಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಇರ್ತದೆ, ಯಾರು ಕದಲಿಸಲಾರದ ರಾಜ್ಯ ಅದು ದೇವರ ರಾಜ್ಯ. ಅಂದ್ರೆ ನೀನು ಶೇಕ್ ಆಗುವ ಅಗತ್ಯ ಇಲ್ಲ. ಯಾಕಂದ್ರೆ ನಿನ್ನ ಸಂಗಡ ದೇವರಿದ್ದಾರೆ, ನಿನ್ನ ನಡೆಸುವನು ದೇವರೇ. ನೋಡಿ ಮುಂದಿನ ವಾಕ್ಯ ನೋಡಿ, ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡುವ, ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾದ್ರೆ ಇವತ್ತು ನಾನು ಹೇಳಿದೆ, ದೇವರ ರಾಜ್ಯ ಅಂತ ಹೇಳಿದ್ರೆ ಅದು ಕದಲಿಸಲಾರದ ರಾಜ್ಯ. ಎಂತದೇ ಬರಲಿ, ಎಂತದೇ ಗಂಡಾಂತರ ಉಂಟಾಗಲಿ, ಅದಕ್ಕೆ ಹೇಳುದು ಕಡೆ ಕಾಲದಲ್ಲಿ ಏನಾಗ್ತದೆ, ಕೆಲವು ಸೈನ್ಸ್ಗಳು ಗುಡ್ಡಗಳೆಲ್ಲ ಏನಾಗ್ತದೆ, ಅದು ಬೀಳ್ತದೆ, ಗುಡ್ಡ ಬೆಟ್ಟ ಎಲ್ಲ ಬೀಳ್ತದಂತೆ. ಆಗ ಎಲ್ಲರೂ ಭಯಪಡ್ತಾರೆ, ಆದ್ರೆ ದೇವರ ಮಕ್ಕಳು ಭಯಪಡುವುದಿಲ್ಲ. ಯಾಕೆ ಗೊತ್ತಿಲ್ಲ, ಅವರು ರಕ್ಷಿಸಲ್ಪಡುತ್ತಾರೆ. ಇವತ್ತು ನೀನು ಯಾವ ಪರಿಸ್ಥಿತಿಯಲ್ಲಿದ್ದು ದೇವರು ಇವತ್ತು ಮಾತನಾಡ್ತಿದ್ದಾನೆ, ನೀನು ಕದಲಿಸಲಾರದ ರಾಜ್ಯವಾಗಿದೆ. ನೋಡಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದ್ರೆ ದಾನಿಯೇಲನ ಪ್ರವಾದನ ಗ್ರಂಥ ಅದರಲ್ಲಿ 2ನೇ ಅಧ್ಯಾಯ 32ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲಿ ಕೆಲವು ರಾಜ್ಯಗಳಿತ್ತು. ಈ ರಾಜ್ಯಗಳೆಲ್ಲ ನಾಶವಾಯಿತು. ನೀವು ದಾನಿಯೇಲ 2:32, ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆ ತೋಳಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಅಂದ್ರೆ ಇಲ್ಲಿ ಸಹ ಹಾಗೆ 5 ರಾಜ್ಯಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅದರ ಎಕ್ಸ್ಪ್ಲೇಷನ್ ನೀವು 2:39 ದಾನಿಯೇಲ 2:39 ನೋಡಿ. ನೀನೇ ಆ ಬಂಗಾರದ ತಲೆ, ಅಲ್ಲಿ ಬೈಬಲ್ ಅಂತ ನೀನೇ ಆ ಬಂಗಾರದ ತಲೆ. ಈ ಬಂಗಾರದ ತಲೆ ಅಂತ ಹೇಳಿದ್ರೆ ಅದು ಬ್ಯಾಬಿಲೋನ್ ಎಂಬ ರಾಜ್ಯ. ಯಾವುದು? ಬ್ಯಾಬಿಲೋನ್ ಎಂಬ ರಾಜ್ಯ. ಅಂದ್ರೆ ಬ್ಯಾಬಿಲೋನ್ ಅಂತ ಹೇಳಿದ್ರೆ
ಅದು ಒಂದು ತಲೆ ಬಂಗಾರವಾಗಿತ್ತು. ಅದು ಶ್ರೀಮಂತಿಗೆ ಒಂದು ರಾಜ್ಯವಾಗಿತ್ತು. ಇಡೀ ಆ ಬಂಗಾರದ ತಲೆ. ಒಂದನೇ ರಾಜ್ಯ ಅದು ಬೆಬಿಲೋನ್. ಎರಡನೇದು ಮುಂದೆ ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯವು ಉಂಟಾಗುತ್ತದೆ. ನಿನಗಿಂತ ಕನಿಷ್ಠವಾದ ರಾಜ್ಯ ಯಾವುದದು? ಪರ್ಷಿಯ ರಾಜ್ಯ. ಮತ್ತೆ ಅನಂತರ ಬೇರೊಂದು ಮೂರನೆಯ ರಾಜ್ಯವು ಏನಂತೆ? ತಾಮ್ರದಂತೆ. ಇದು ತಾಮ್ರದ ಯಾವ ರಾಜ್ಯ ಅಂತೆ? ಗ್ರೀಸ್ ರಾಜ್ಯ. ಗ್ರೀಸ್ ರಾಜ್ಯ ನಿಮಗೆಲ್ಲ ಗೊತ್ತುಂಟು. ಗ್ರೀಸ್ ಚಕ್ರವರ್ತಿ ಯಾರಾಗಿದ್ದ? ಅಲೆಕ್ಸಾಂಡರ್ ಆಗಿದ್ದ. ಈ ಅಲೆಕ್ಸಾಂಡರ್ 4 ದಿಕ್ಕುಗಳಿಗೆ ಹೋಗಿ ಎಲ್ಲ ರಾಜ್ಯವನ್ನು ವಶಪಡಿಸಿಕೊಂಡ ವ್ಯಕ್ತಿ ಆಗಿದ್ದ. ಅಲೆಕ್ಸಾಂಡರ್, ಗ್ರೇಟ್ ಅಲೆಕ್ಸಾಂಡರ್ ಎಂಬುದಾಗಿ. ಆದರೆ ಅವನು 33 ವರ್ಷದಲ್ಲಿ ಅವನು ಸತ್ತು ಹೋದ. ಅವನ ರಾಜ್ಯ ಏನಾಯ್ತು? ಬಿದ್ದು ಹೋಯಿತು. ಅದು ಯಾವ ರಾಜ್ಯ? ಗ್ರೀಸ್ ರಾಜ್ಯ. ಮುಂದೆ ನಾಲ್ಕನೇ ರಾಜ್ಯ ಇರೋದು ಕಬ್ಬಿಣದಷ್ಟು ಗಟ್ಟಿ. ಯಾವ ರಾಜ್ಯ ಇದು? ರೋಮ್. ರೋಮ್ ಎಂಬ ರಾಜ್ಯ ಇದು ಕಬ್ಬಿಣದಷ್ಟು ಗಟ್ಟಿ ಎಂಬುದಾಗಿ. ಮತ್ತೆ ಸಕಲವನ್ನು ಧ್ವಂಸ ಮಾಡುವ, ಚೂರು ಚೂರಾಗಿ ಧ್ವಂಸ ಮಾಡುವುದು. ಲಾಸ್ಟ್ ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಮಣ್ಣು, ಒಂದಂಶ ಕಬ್ಬಿಣ, ಒಂದಂಶ ಮಣ್ಣು ಅಂತೆ. ಇದು ಏನು ಗೊತ್ತುಂಟ? ಕಬ್ಬಿಣ ಮತ್ತು ಮಣ್ಣು, ಕಬ್ಬಿಣ ಮಣ್ಣು ಒಂದಾಗ್ಲಿಕ್ಕೆ ಸಾಧ್ಯವ? ಇಲ್ಲ. ಈ ರಾಜ್ಯ ಯಾವುದಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ ಹೇಳ್ತಾರಲ್ಲ, ಸಮ್ಮಿಶ್ರ ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ. ಅಂದ್ರೆ ಇದು ಗ್ಯಾರಂಟಿ ಇಲ್ಲ. ಆಮೇಲೆ ಅಂತ ರಾಜ್ಯ ಅಂದ್ರೆ ಎಲ್ಲಿಂದ? ಬಂಗಾರದ ತಲೆಯಿಂದ ಲಾಸ್ಟ್ ಕಬ್ಬಿಣ ಮತ್ತು ಮಣ್ಣಿನ ರಾಜ್ಯ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಬರ್ತಾ ಇದೆ. ಅಂದ್ರೆ ಆ ರಾಜ್ಯಗಳು ಏನಾಗ್ತದೆ? ಕೊನೆಗೆ ಏನಾಗ್ತದೆ? ಮುಂದೆ ಓದಿ. ಆ ರಾಜ್ಯದ ಒಂದಂಶವು ಗಟ್ಟಿ, ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಯಾರು? ಪರಲೋಕ ರಾಜ್ಯವನ್ನು ಸ್ಥಾಪಿಸ್ತಾರೆ. ಅಂದ್ರೆ ಈ ಒಂದು ಮಣ್ಣು ಮತ್ತು ಕಬ್ಬಿಣ ಮಿಶ್ರ ರಾಜ್ಯ ಏನಾಗ್ತದೆ? ಅದು ಸಹ ಬಿದ್ದು ಹೋಗ್ತದೆ. ಬಿದ್ದು ಹೋದ ಮೇಲೆ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಮತ್ತೆ ಅದು ಎಂದಿಗೂ ಅಳಿಯದ, ಅಂದ್ರೆ ಅದು ಎಂದು ಸಹ ಬಿದ್ದು ಹೋಗುವುದಿಲ್ಲ. ಹಾಗಾದ್ರೆ ಎಲ್ಲ ರಾಜ್ಯಗಳು ಬಿದ್ದು ಹೋಗ್ತದೆ, ದೇವರ ರಾಜ್ಯಗಳು ಬಿದ್ದು ಹೋಗುವುದಿಲ್ಲ. ನಿನ್ನ ಜೀವಿತದಲ್ಲಿ ಒಂದು ರಾಜ್ಯ, ಅದು ದೇವರು ವಾಗ್ದಾನ ಮಾಡಿದ್ದಾನೆ, ಅದು ದೇವರ ರಾಜ್ಯವಾಗಿದೆ. ನೀವು ನೋಡಿ, ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಾಕ್ಯವನ್ನು ಗಮನಿಸುವುದಾದ್ರೆ, ಯೇಸು ಸ್ವಾಮಿ ಹೇಳಿದ ಮಾತು. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಾಕ್ಯ. ನನ್ನ ರಾಜ್ಯವು ಈ ಲೋಕದು ಅಲ್ಲ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾನೆ, ನನ್ನ ರಾಜ್ಯ ಇದು ಅಲ್ಲ. ನನ್ನ ರಾಜ್ಯ ಇದಾದ್ರೆ ಯಹೂದ್ಯರ ಕೈಗೆ ಸಿಕ್ಕಿ ಬೀಳದಿದ್ರೆ ಯಾರು ಕಾಯ್ತಿದ್ರು? ಪರಲೋಕ ದೇವರು ಕಾಯ್ತಾ ಇದ್ರು. ಮುಂದೆ ಹೋಗಿ. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲ ಎಂದು ಉತ್ತರ ಕೊಟ್ಟನು. ಆಗ ಮತ್ತೆ ಅದಕ್ಕೆ ಪಿಲಾತನು ಹಾಗೆ ಪಿಲಾತ ಕೇಳ್ತಾನೆ, ರಾಜ ಹಾಗಾದ್ರೆ ನೀವು ಅರಸನು ಹೌದು ಅಲ್ಲವೋ? ಅಂದ್ರೆ ರಾಜ್ಯ ಇದ್ರೆ ಏನಾಗಬೇಕು? ಅರಸ ಇರ್ಬೇಕು. ಇಲ್ಲಿ ಪ್ರಶ್ನೆ ಕೇಳ್ತ, ಅವನಿಗೆ ಸಂಶಯ ಇತ್ತು. ನನ್ನ ಲೋಕ ಈ ರಾಜ್ಯದಲ್ಲ ಅಂತ ಹೇಳುವಾಗ ಅವ್ರು ಕೇಳ್ತಾನೆ, ನೀನು ಅರಸನೋ ಎಂಬುದಾಗಿ ಕೇಳುವಾಗ ಅವನು ಏನ್ ಹೇಳ್ತಾನೆ? ನನ್ನನ್ನು ಅರಸನೆಂದು ನೀನೇ ಹೇಳಿದೆ. ಹಾಗಾದ್ರೆ ಯೇಸು ಅರಸ ಹೌದು. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಅದು ಕಣ್ಣಿಗೆ ಕಾಣುವಂತದಲ್ಲ, ಅದು ನಮ್ಮೊಳಗೆ ಇರುವಂತದ್ದಾಗಿದೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮೊಳಗೆ ಇರುವಂತದ್ದಾಗಿದೆ. ನಾವು ಸಾಧಾರಣ ವ್ಯಕ್ತಿಗಳಲ್ಲ. ಅಲ್ಲಿ ನಮ್ಮ ಮುಂದೆ ದೇವರ ರಾಜ್ಯ ಇರುವುದರಿಂದ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡ್ತಾನೆ. ನೀವು ದೇವರ ವಾಕ್ಯದಲ್ಲಿ 2 ಅರಸುಗಳ ಪುಸ್ತಕ
3ನೇ ಅಧ್ಯಾಯದಲ್ಲಿ ನೀವು ಗಮನಿಸುವುದಾದ್ರೆ, 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಅಲ್ಲಿ 3 ಅರಸರುಗಳಿಗೆ ವಿರುದ್ಧವಾಗಿ ಮೋಬಿಯರು ಬರ್ತಾರೆ. ಮೋಬಿಯರು ಆ 3 ಅರಸರುಗಳಿಗೆ ಯಾರಂತ ಹೇಳಿದ್ರೆ, ಆಹಾಬನ ಮಗನಾದ ಯೋರಾಮನು, ಯೋಧ ಮನಸ ಮತ್ತು ಯೆಹೂದ್ಯರ ಅರಸನಾದ ಯೆಹೋಷುವಪಟ, ಇವರು 3ರ ವಿರುದ್ಧ ಯಾರು ಮೋಬಿಯರು ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಈ ಮೋಬಿಯರ ವಿರುದ್ಧಕ್ಕೆ ಬರುವಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವರು ಒಂದು ತಗ್ಗಿನ ಸ್ಥಳಕ್ಕೆ ಬರ್ತಾರೆ. ಯಾವ ಸ್ಥಳಕ್ಕೆ? ತಗ್ಗಿನ ಸ್ಥಳಕ್ಕೆ. ಈ 3 ಅರಸರುಗಳು ತಗ್ಗಿನ ಸ್ಥಳಕ್ಕೆ ಬರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಬರುವಾಗ ಏನ್ ತಂದರೆ, ಕುರಿಗಳನ್ನು ಪಶುಗಳನ್ನೆಲ್ಲ ತಂದಿದ್ದಾರೆ. ಈ ಪಶುಗಳನ್ನು ತರುವಾಗ ಅಲ್ಲಿ ನೀರಿರುವುದಿಲ್ಲ. ನೀರಿಲ್ಲದಿದ್ರೆ ಈ ಪಶು ಏನಾಗ್ತದೆ? ಸತ್ತು ಹೋಗ್ತದೆ. ಜನರಿಗೆ ಏನಾಗ್ತಾರೆ? ದಾದಿಗೆ ಹೋಗ್ತಾರೆ. ಆ ತಗ್ಗಿಗೆ ಬರುವಾಗ ಅಲ್ಲಿ ಇಸ್ರೇಲರ ಅರಸನಾದ ಯೋರಾಮನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಸ್ರೇಲಿನ ದೇವರು ಏನ್ ಮಾಡಿದಾನೆ, ನಮ್ಮನ್ನು ಸಿಕ್ಕಿಸಿ ಹಾಕ್ಬೇಕಂತ, ಮೋಬಿಯರ ಕೈಗೆ ಸಿಕ್ಕಿಸಿ ಹಾಕ್ಬೇಕಂತ ಈ ಸ್ಥಳಕ್ಕೆ ತಂದಿದ್ದಾರೆ ಎಂಬುದಾಗಿ ಹೇಳುವಾಗ ಯೆಹೋಷುವಪಟನು ಹೇಳ್ತಾನೆ, ಇಲ್ಲ ಇಲ್ಲ, ನಮ್ಮ ದೇವರು ಹಾಗೆ ಮಾಡುವುದಿಲ್ಲ. ಹಾಗಾಗಿ ಇಲ್ಲಿ ಪ್ರವಾದಿಯನ್ನು ಕರ್ಕೊಂಡು ಬರುವ ಎಂಬುದಾಗಿ ಹೇಳುವಾಗ ಅಲ್ಲಿ ಒಬ್ಬ ಪ್ರವಾದಿ ಸಿಗ್ತಾನೆ. ಅವನ ಹೆಸರು ಎಲಿಷ ಎಂಬುದಾಗಿ. ಈ ಎಲಿಷ ನ ಬಳಿಗೆ ಈ 3 ಅರಸರು ಬರುವಾಗ ಅಲ್ಲಿ ಎಲಿಷನು ಆಹಾಬನ ಮಗನಾದ ಇಸ್ರೇಲ್ ಅರಸನಾದ ಯೋರಾಮನನ್ನು ನೋಡಿ ಹೇಳ್ತಾ ಇದ್ದಾನೆ, ಯೆಹೋಷುವಪಟನ ಇಲ್ಲದಿದ್ರೆ ನಾನು ನಿನ್ನ ಮುಂದೆ ಏನ್ ಮಾಡ್ತಿರ್ಲಿಲ್ಲ, ಸಹಾಯ ಮಾಡ್ತಿರ್ಲಿಲ್ಲ. ಯೆಹೋಷುವಪಟ ಯಾರು? ದೇವರನ್ನು ಪ್ರೀತಿಸಿದ ಒಬ್ಬ ವ್ಯಕ್ತಿ. ಯೆಹೋಷುವಪಟನ ಇದರಿಂದ ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಅದರ ಅರ್ಥ. ಆಗ ಎಲಿಷನಿಗೆ ಪ್ರವಾದನೆ ಹೇಳಲಿಕ್ಕೆ ಆಗುವುದಿಲ್ಲ. ನೀವು ನೋಡಿ ಆ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ 2 ಅರಸು 3ನೇ ಅಧ್ಯಾಯ 15ನೇ ವಾಕ್ಯ. ಅಂದ್ರೆ ಇವನಿಗೆ ಪ್ರವಾದನೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೆ? ಎಲಿಷನಿಗೆ ಪ್ರವಾದನೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆಗ ಅವನು ಮಾಡಿದ ಕಾರ್ಯ ಅಂತ ಹೇಳಿದ್ರೆ, ಒಬ್ಬ ವಾದ್ಯಗಾರ ನನ್ನ ಬಳಿಗೆ ಕರೆಸಿರಿ ಎಂಬುದಾಗಿ. ಹಾಗಾದ್ರೆ ಈ ವಾದ್ಯ ಬಾರಿಸುವಾಗಲೇ ಅವರು ಏನಾಯ್ತು? ದೇವರಾತ್ಮನ ಯಾರ ಮೇಲೆ ಬಂದಂತೆ? ಎಲಿಷನ ಮೇಲೆ ಬಂದಂತೆ. ಅಂದ್ರೆ ದೇವರಾಜ್ಯ ಎಲ್ಲಿ ಆಯ್ತು? ಎಲಿಷನ ಒಳಗೆ ಪ್ರಾರಂಭವಾಯಿತು. ಇವತ್ತು ನಾವು ಸಹ ಆರಾಧನೆ ಮಾಡುವಾಗ, ಕೀಬೋರ್ಡ್ ಬಾರಿಸುವಾಗ, ನೀವು ಕೈಗಳನ್ನು ತಟ್ಟುವಾಗ ದೇವರಾತ್ಮನು ಇಳಿದು ಬರ್ತಾನೆ. ಹಲ್ಲೆಲೂಯಾ. ದೇವರಾತ್ಮನು ಇಳಿದು ಬರುವಾಗ ನೀನು ಸಾಧಾರಣ ವ್ಯಕ್ತಿ ಆಗಿರುವುದಿಲ್ಲ, ನೀನು ಅಸಾಧಾರಣ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾನೆ. ಆಗ ಅವನು ದೇವರಾತ್ಮನ ವಶದಾಗಿ ತುಂಬಲ್ಪಡುವಾಗ ಅವನು ಹೇಳಿದ್ದೇನಂತ ಹೇಳಿದ್ರೆ, ಇವರು ತಗ್ಗಿನಲ್ಲಿ ಬಂದಿದ್ದಾರೆ, ತಗ್ಗಿನಲ್ಲಿ ಯಾವ ನೀರಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವರು ದೇವರಾತ್ಮ ಪ್ರೇರಿತನಾಗಿ ಹೇಳಿದ ಮಾತು ಏನಂತ ಹೇಳಿದ್ರೆ ಗೊತ್ತಿಲ್ಲ, ನೀವು ಇಲ್ಲಿ ಗುಂಡಿಯನ್ನು ಅಗೆಯಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಗುಂಡಿಯನ್ನು ಅಗೆಯಿರಿ ಅಂದ್ರೆ ನೀರಿಲ್ಲ, ಏನಿಲ್ಲ. ಆದ್ರೂ ಸಹ ಇವನು ಮೊದಲೇ ಹೇಳ್ತಾನೆ, ಗುಂಡಿಯನ್ನು ಅಗಿರಿ ಎಂಬುದಾಗಿ ಹೇಳ್ತಾನೆ. ಅವರೇನ್ ಮಾಡ್ತಾರೆ? ಆಗ ಗುಂಡಿಯನ್ನು ಅಗಿತಾರೆ. ಗುಂಡಿಯನ್ನು ಅಗಿದ ನಂತರ ಎಲಿಷನಲ್ಲಿ ಒಂದು ಮಾತು ಹೇಳ್ತಾನೆ, ಏನು ಮಳೆ ಬರದಿದ್ದರೂ ಸಹ, ಗಾಳಿ ಬರದಿದ್ದರೂ ಸಹ ಈ ಹೊಂಡೆ ಏನಾಗ್ತದೆ? ತುಂಬಲ್ಪಡುತ್ತದೆ, ನೀರಿನಿಂದ ತುಂಬಲ್ಪಡುತ್ತದೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀನು ನೋಡುವುದನ್ನು ನಂಬುವವನಲ್ಲ, ನೋಡದೇ ಇರುವುದನ್ನು ನಂಬುವವನು. ದೇವರ ರಾಜ್ಯ ಅಂತ ಹೇಳಿದ್ರೆ ಇದೆ. ಅಲ್ಲಿ ಕಣ್ಣಿಗೆ ಕಾಣುವುದು ನಿಜ ಅಲ್ಲ, ಕಣ್ಣಿಗೆ ಕಾಣದು ನಿಜ. ಇವತ್ತು ನೀನು ರೋಗದಲ್ಲಿ ಇರುವುದಾದ್ರೆ ಈ ರೋಗದಿಂದ ದೇವರು ಹೊರಗೆ ತರ್ತಾನೆ. ನೀನು ಸಾಲದಲ್ಲಿ ಇರುವುದಾದ್ರೆ ಸಾಲದಿಂದ ಹೊರಗೆ ತರ್ತಾನೆ. ನಿನ್ನ ಜೀವಿತದಲ್ಲಿ ಬಂಧನದಲ್ಲಿ ಇರುವುದಾದ್ರೆ ಬಂಧನದಿಂದ ಹೊರಗೆ ತರ್ತಾನೆ. ಇದೇ ದೇವರ ರಾಜ್ಯ. ಎಷ್ಟು ಜನ ಬಿಲೀವ್ ಮಾಡ್ತಾರೆ? ಅಲ್ಲ, ನಾನು ನಂಬ್ತೇನೆ ಇವತ್ತು ದೇವರ ರಾಜ್ಯ ನಿಮ್ಮೊಳಗೆ ಬಂದದ್ರಿಂದ ಕೆಲವೊಂದು ಅಸಾಧ್ಯವಾದ ಸಂಗತಿಗಳನ್ನು ದೇವರು ಸಾಧ್ಯ ಮಾಡ್ತಾನೆ. ಅಲ್ಲ, ನಮಗೆ ಆಶ್ಚರ್ಯವಾಗಿ ಕಾಣ್ತದೆ, ಆದ್ರೆ ನಿಜವಾಗಿ ಹೇಳ್ತೇನೆ, ಇದು ದೇವರ ರಾಜ್ಯದ ಕೆಲಸವಾಗಿದೆ. ದೇವರ ರಾಜ್ಯದ ಕೆಲಸವಾಗಿದೆ. ನಾನು ಬರುವಾಗ ನಮ್ಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ನೀವು ನೋಡುವುದನ್ನು ನೋಡಿ ನೀವು ಕುಗ್ಗಬೇಡ್ರಿ, ನೋಡುವುದನ್ನು ನೋಡಿ ಭಯ ಪಡಬೇಡ್ರಿ. ದೇವರ ರಾಜ್ಯ ನಿಮ್ಮೊಳಗಿರುವುದರಿಂದ ನೋಡುವ ಸಂಗತಿಗಳು ಬದಲಾಗ್ತದೆ. ಅಬ್ರಾಮನ ಜೀವಿತದಲ್ಲಿ ನೋಡಿ, ಅಬ್ರಾಮನ ಏನ್ ಮಾಡಿದ ಅಂತ ಹೇಳಿದ್ರೆ ಬೈಬಲ್ ಇರ್ತದೆ. ನೀವು ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೀವು ಕಾಣುವುದಾದ್ರೆ ಅಲ್ಲಿ ಬೈಬಲ್ ಇರ್ತದೆ, ಅಬ್ರಹಾಮನು ಮೃತಪ್ರಾಯನಾದಾಗ, ಸಾರಲು ಗರ್ಭಕಾಲ ಕಳೆದು ಹೋದರೂ ಸಹ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಅವನು ಮಾತ್ರ ನಂಬಿಕೆ ಕುಂದಿ ಹೋಗ್ಲಿಲ್ಲ ಅಂತೆ. ಅವನ ನಂಬಿಕೆ ಏನು ಗೊತ್ತಿಲ್ಲ? ಹಲ್ಲೆಲೂಯಾ. ದೇವರು ವಾಗ್ದಾನದಲ್ಲಿ ಎಂದಿಗೂ ಸಹ ಬಿಟ್ಟು ಹೋಗುವುದಿಲ್ಲ, ಚಂಚಲನಾಗುವುದಿಲ್ಲ. ನೋಡಿ, ಅಲ್ಲಿ ಬೈಬಲ್ ಇರ್ತದೆ. ಅಂದ್ರೆ ಅದರ ಅರ್ಥ ಏನಂತೆ? ಗರ್ಭಕಾಲ ಮುಗಿದು ಹೋಯ್ತು ಅಂದ್ರೆ ಅವಳ ಗರ್ಭ ಏನಾಯ್ತು? ಕಳೆದು ಹೋಯ್ತು. ಇನ್ನು ಮಗುವಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಅವನು ಏನಂತ ಹೇಳಿ ಆ ವಾಕ್ಯ ನೀವು ಓದುವಾಗ ಗೊತ್ತಾಗ್ತದೆ. ಅವನು ಏನ್ ನಂಬಿದ ಗೊತ್ತಿಲ್ಲ, ಅವನು ದೇವರ ವಿಷಯದಲ್ಲಿ ಏನ್ ನಂಬಿದ ಗೊತ್ತಿಲ್ಲ. ಸತ್ತವರನ್ನು ನಮ್ಮ ದೇವರು ಏನ್ ಮಾಡ್ತಾರಂತೆ? ಬದುಕಿಸ್ತಾನೆ. ಅದರ ಅರ್ಥ, ಒಂದು ಗರ್ಭ ಸತ್ತಿದ್ರೆ ಆ ಗರ್ಭಕ್ಕೆ ಜೀವ ಕೊಡ್ಲಿಕ್ಕೆ ಅವನು ಶಕ್ತ ಎಂಬುದಾಗಿ ಅವನು ನಂಬಿದ್ದ. ಇವತ್ತು ನೀವು ನಂಬ್ರಿ, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು ಸಹ
ದೇವರ ರಾಜ್ಯ ಅಂತ ಹೇಳಿದ್ರೆ ಇಲ್ಲದಿರುವುದನ್ನು ಉಂಟು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲಿ ಬೈಬಲ್ ಹೇಳ್ತದೆ ಅದು ಮತ್ತೆ ಇಲ್ಲದಿರುವಾಗ ಇರುವುದಾಗಿ ಅವನು ಕಂಡಂತೆ. ಆಮೇಲೆ ಹಲ್ಲೆಲೂಯಾ, ಇರುವುದನ್ನು ಇಲ್ಲದಾಗೆ, ಇಲ್ಲದನ್ನು ಇರುವುದಾಗೆ. ನೋಡಿ, ದೇವರ ರಾಜ್ಯ ಅಂದ್ರೆ ಹೇಳಿದ್ರೆ ಅದು ನೋಡಿ, ಅವನು ಗರ್ಭವನ್ನು ಕಾಣ್ತಾ ಇಲ್ಲ, ಅದು ಗರ್ಭ ಇರುವುದನ್ನು ಕಾಣ್ತಾ ಇದ್ದಾನೆ. ಇವತ್ತು ನಾನೇ ನಿನ್ನ ಪರಿಸ್ಥಿತಿ ಒಂದು ದೇವರು ಬದಲಾಯಿಸಿದ್ದಾನೆ. ಯಾಕಂತ ಹೇಳಿದ್ರೆ ನನ್ನ ದೇವರು ರಾಜ್ಯ ಅದು ಇಲ್ಲದಿರುವುದನ್ನು ಉಂಟು ಮಾಡುವಂತದ್ದಾಗಿದೆ. ಇವತ್ತು ನೀವು ಯಾವುದೇ ರೋಗದಲ್ಲಿದ್ದರೆ ರೋಗವನ್ನು ತೆಗೆಯುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮ ದೇವರು ದೈಸ್ವಾಮಿಯಾಗಿದ್ದಾನೆ. ದೇವರ ರಾಜ್ಯ ಅದು ಕದಲಿಸಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನಾವು ಭಯಭಕ್ತಿಯಿಂದ ಆತನನ್ನು ಸೇವಿಸಬೇಕು, ಆತನನ್ನು ಆರಾಧಿಸಬೇಕು. ಇದು ದೇವರ ಚಿತ್ತವಾಗಿದೆ ಪ್ರಿಯ. ಇಲ್ಲಿ ನೋಡಿ, ಅವನು ಹೇಳ್ತಾನೆ, ಮಳೆ ಕಾಣದಿದ್ದರೂ ಸಹ, ಗಾಳಿ ಬೀಸದಿದ್ದರೂ ಸಹ ಈ ಒಂದು ಏನಾಗ್ತದೆ, ಗುಂಡಿ ಏನಾಗ್ತದೆ, ನೀರಿನಿಂದ ತುಂಬಲ್ಪಡುತ್ತದೆ ಅಂತ ಅವನು ಏನು ಹೇಳಿದ ಅದೇ ರೀತಿ ಆಯ್ತು. ಅಲ್ಲಿ ನೀರು ಬಂದು ಏನಾಯ್ತಂತೆ, ಎಲ್ಲ ಗುಂಡಿ ಏನಾಯ್ತು, ಫಿಲ್ ಆಯ್ತಂತೆ. ಫ್ರೀ ಎಲ್ಲ ಏನಾಯ್ತು, ಪಶುಗಳಿಗೆ ಏನಾಯ್ತು, ನೀರು ಸಿಕ್ಕಿತು. ನೀರು ಸಿಕ್ಕಿದ್ರಿಂದ ಏನಾದ್ರು ಅವರು ಬದುಕಿದ್ರು. ನೀರು ಸಿಕ್ಕಿದ್ರಿಂದ ಅವರು ಬದುಕಿದ್ರು. ನಾನು ಹೇಳ್ತೇನೆ, ಇವತ್ತು ನಿನ್ನ ಜೀವಿತದಲ್ಲಿ ಹೋಗುವ ಸ್ಥಳದಲ್ಲಿ ಏನು ಇಲ್ಲದೆ ಇರಬಹುದು, ಆದ್ರೆ ನೀನು ಹೋದಾಗ ಒದಗಿಸಿಕೊಡುವುದು ದೇವರ ಪದ್ಧತಿ ಆಗಿದೆ. ಎಷ್ಟು ಜನ ಇವತ್ತು ನಿನ್ನ ಕೆಲಸದಲ್ಲಿ ಪ್ರಾಬ್ಲಮ್ ಇರುವುದಾದ್ರೆ ದೇವರ ಹತ್ರ ಹೇಳು, ದೇವರು ಅದರ ವಿಷಯದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ನೀನು ಇವತ್ತು ರೋಗದಲ್ಲಿ ಇರುವುದಾದ್ರೆ ಅಲ್ಲಿ ನೀನು ರೋಗದಿಂದ ದೇವರು ಹೊರಗೆ ತರ್ತಾನೆ. ನಮ್ಮ ದೇವರಿಗೆ ಹೇಳ್ಬೇಕು, ಜಸ್ಟ್ ಕಷ್ಟವನ್ನು ಹೇಳ್ಬೇಕು, ಚಿಂತೆಯನ್ನು ಹೇಳ್ಬೇಕು. ಇವತ್ತಿನ ಕೀರ್ತನೆ ನಾನು ನೋಡಿ ಸಂತೋಷವಾಯಿತು. ಯಾಕಂತ ಹೇಳಿದ್ರೆ ಅಲ್ಲಿ ಬೈಬಲ್ ಇರ್ತದೆ, ನನ್ನ ಚಿಂತೆಯನ್ನು ನಿನಗೆ ಹೇಳುತ್ತೇನೆ. ಆಮೇಲೆ ಅಲ್ಲಿ ಇನ್ನೊಂದು ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ 142 ಕೀರ್ತನೆ 6ನೇ ವಾಕ್ಯ, ಅವರು ನನಗಿಂತ ಬಲಿಷ್ಠರಾಗಿದ್ದಾರೆ, ಆದರೂ ಸಹ ನನ್ನ ದೇವರು ಅದಕ್ಕಿಂತ ದೊಡ್ಡ ಬಲಿಷ್ಠನಾಗಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಬಲಿಷ್ಠನಾದ ಒಬ್ಬ ದೇವರಿಲ್ಲ. ಈ ಬಲಿಷ್ಠನಾದ ದೇವರ ಪದ್ಧತಿಯೇ ಬೇರೆ, ನಾವು ಯೋಚಿಸುವುದು ಹಾಗೆ ಅಲ್ಲ. ಆಮೇಲೆ ನೀವು ನೋಡಿ, ದೇವರ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ನಾವು ಗಮನಿಸುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಎಲಿಯ ಅವು ಚಾರಾಪ್ತೆ ವಿಧವೆಯ ಬಳಿಗೆ ಹೋಗ್ತಾರೆ. ಚಾರಾಪ್ತೆ ವಿಧವೆ ಅಂತ ಹೇಳಿದ್ರೆ ಅವಳ ಹತ್ರ ಏನಿಲ್ಲ. ಆ ಬರಗಾಲದ ಸಮಯದಲ್ಲಿ ಚಾರಾಪ್ತೆ ವಿಧವೆ ಬಳಿಗೆ ಹೋಗುವಾಗ ಅಲ್ಲಿ ಅವನು ಹೋಗಿ ಏನು ಹೇಳ್ತಾರೆ ಗೊತ್ತಿಲ್ಲ, ಓದಿ ನೋಡಿ. ಆಕೆಯು ಹೋಗುತ್ತಿರುವಾಗ ಯಾರು ಕರೆದು, ಎಲಿಯ ಕರೆದು ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ಒಂದು ನೀರು ತರ ಅಂತ ಹೇಳ್ತಾನೆ. ನೀರು ತರಲಿಕ್ಕೆ ಹೋಗುವಾಗ ತಿರುಗಿ ಅವಳನ್ನು ಕರೆದು ಹೇಳ್ತಾನೆ, ಏನಂತೆ, ನೀನು ಬರುವಾಗ ನನಗೋಸ್ಕರ ಒಂದು ತುಂಡಿ ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಗ ಆಕೆ ಅವನಿಗೆ, ನಿನ್ನ ದೇವರಾದ ಯೆಹೋವನೇ ನನ್ನ ಹತ್ತಿರ ಏನಿರುವುದಿಲ್ಲ, ಅಟ್ಟಿರುವುದಿಲ್ಲ. ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೆ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೆ ಹೊರತು ಬೇರೆ ಗತಿ ಇಲ್ಲ ಎಂಬುದಾಗಿ ಉತ್ತರ ಕೊಟ್ಟನು. ಮತ್ತೆ ಮುಂದೆ, ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಅಂದ್ರೆ ಹೇಳಿದಂತೆ ಮಾಡಂತ ಹೇಳಿದ್ರೆ ಅದರ ಅರ್ಥ ಏನಂತಿದ್ರೆ ಮಕ್ಕಳಿಗೆ ಮತ್ತು ಇವನಿಗೆ ಮಾತ್ರ ಇರ್ತದೆ. ಅದರಲ್ಲಿ ನೀನು ಮಾಡಿದ್ರಲ್ಲಿ ನೀನು ಹೇಳಿದಂತೆ ಮಾಡು. ಆದರೆ ಮತ್ತೆ ಮುಂದೆ, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ನೋಡಿ, ಅವನು ಹೇಳಿದ ಮಾತ್ರ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ, ಇವತ್ತಿಗೆ ಮಾತ್ರ ನನಗೆ ಒಂದು ರೊಟ್ಟಿ ಮಾಡ್ಲಿಕ್ಕೆ ಉಂಟು, ನಾಳೆ ಇಲ್ಲ, ನಾಳೆ ನಾವು ಉಪವಾಸ ಇರಬೇಕು, ನಾಳೆಯಿಂದ ನಾವು ನಂತರ ಸಾಯ್ತೇವೆ ಎಂಬುದಾಗಿ ಅವಳು ಹೇಳಿದ್ರು. ಆಗ ಎಲಿಯ ಆ ಪ್ರವಾದಿ ಆ ಸ್ಥಳಕ್ಕೆ ಬಂದು ಹೇಳಿದ್ರು, ಮೊದಲು ಅದರಲ್ಲಿ ನನಗೆ ಮಾಡಿ ಕೊಡು ಎಂಬುದಾಗಿ. ಆಮೇಲೆ ದೇವರ ರಾಜ್ಯ ಅಂತ ಹೇಳಿಕೆ, ದೇವರ ರಾಜ್ಯ ಅಂತ ಹೇಳಿದ್ರೆ ನೀನು ಮೊದಲು ದೇವರಿಗೋಸ್ಕರ ಏನಾದರೂ ಮಾಡುವುದಾದ್ರೆ ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾರೆ.
ಒಂದು ದೇವರ ಆಲಯಕ್ಕೆ ಬರುವಾಗ ಅಲ್ಲಿ ಕಾಣಿಕೆ ಹಾಕುವ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಅಲ್ಲಿ ಶ್ರೀಮಂತರೆಲ್ಲ ತುಂಬಾ ಕಾಣಿಕೆಯನ್ನು ಹಾಕಿದ್ದಾರೆ. ಆದ್ರೆ ಅಲ್ಲಿ ಒಂದು ವಿಧವೆ, ಅವಳು ಏನ್ ಮಾಡಿದ್ರು, ಕೇವಲ ಎರಡು ಕಾಸನ್ನು ಅವಳು ಏನ್ ಮಾಡಿದ್ರು, ಬಂದಾಗ ಅವಳ ತಿದ್ದದೆಷ್ಟು 2 ಕಾಸಂತೆ. 2 ಕಾಸನ್ನು ಹಾಕುವಾಗ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ಎಲ್ಲ ದೊಡ್ಡ ನೋಟ ಹಾಕ್ತಾರೆ. ಇವಳು ಮಾತ್ರ ಏನು 2 ಕಾಸು ಹಾಕುವಾಗ ಯೇಸು ಸ್ವಾಮಿ ಅಲ್ಲಿ ಎಲ್ಲರ ಮುಂದೆ ಬಂದು ಹೇಳಿದ್ರೆ ಎಲ್ಲರೂ ತನಗೆ ಮಿಕ್ಕದಲ್ಲಿ ಕೊಟ್ಟರು. ಆದ್ರೆ ಈ ಒಂದು ವಿಧವೆ ತನ್ನ ಜೀವನವನ್ನೇ ಮಾರಿಬಿಟ್ಲಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅವಳಿಗೆ ಭರವಸೆ ಬಿಟ್ಟದ್ದು ಹಣದ ಮೇಲೆ ಅಲ್ಲ, ದೇವರ ಮೇಲೆ. ಈಗ ಇರುವುದನ್ನು ನಾನು ದೇವರಿಗೆ ಕೊಟ್ಟರೆ ಅಲ್ಲಿ ದೇವರು ನನಗೆ ಹೇರಳವಾಗಿ ಕೊಡುತ್ತಾನೆ ಎಂಬುದಾಗಿ ಅವಳ ನಂಬಿಕೆ. ಇವತ್ತು ನಾನು ಹೇಳ್ತೇನೆ, ದೇವರ ರಾಜ್ಯದ ಗುಟ್ಟಿದೆ ಆಗಿದೆ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಏನು ಇಲ್ಲದಾಗ ನೀನು ದೇವರಿಗೆ ಕೊಡುವುದಾದರೆ ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯ ಮಾಡ್ತಾನೆ. ಅದೇ ಇಲ್ಲಿ ವಿಧವೆಗೆ ಹೇಳಿದ್ದು, ಮೊದಲು ನನಗೆ ಮಾಡಿಕೋ ಎಂಬುದಾಗಿ ಹೇಳುವಾಗ ಅವಳು ಚಿಂತಿಸಲಿಲ್ಲ, ನಾಳೆಗೆ ಏನೆಂಬುದಾಗಿ ಚಿಂತಿಸಲಿಲ್ಲ. ಅದರಲ್ಲಿ ಮೊದಲು ಎಲಿಯ ಪ್ರವಾದಿಗೆ ಮಾಡುವಾಗ ಮುಂದೆ ನಡೆದದ್ದೇ ಬೇರೆ. ಏನಂತ ಹೇಳಿದ್ರೆ ಅಲ್ಲಿ ಬೈಬಲ್ ಹೇಳ್ತದೆ, ಬರ ಮುಗಿಯುವವರೆಗೂ ಅವಳ ಹಿಟ್ಟು ಖಾಲಿ ಆಗಲಿಲ್ಲ, ಎಣ್ಣೆ ಖಾಲಿ ಆಗಲಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನೀನು ದೇವರಿಗೋಸ್ಕರ ಏನಾದ್ರೂ ಮಾಡುವುದಾದ್ರೆ, ದೇವರಿಗೋಸ್ಕರ ಸಮಯವನ್ನು ಬೇರ್ಪಡಿಸಿ ದೇವರಿಗೋಸ್ಕರ ಬಿಟ್ಟುಕೊಂಡಿರುವುದಾದ್ರೆ, ನಾನು ಹೇಳ್ತೇನೆ, ನಿನಗೆ ಆರೋಗ್ಯವಿಲ್ಲದಿರುವಾಗ ನೀನು ದೇವರ ಸನ್ನಿಧಾನದಲ್ಲಿ ಬಂದಿರುವುದಾದ್ರೆ ದೇವರು ನಿನ್ನ ಆರೋಗ್ಯದ ವಿಷಯದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ನಾನು ಯಾವಾಗ ಹೇಳುದು, ನಿಮಗೆ ಆರೋಗ್ಯ ಇರುವ ದೇವರ ಆಲಯದೊಳಗೆ ಬನ್ರಿ, ದೇವರು ಸ್ವಸ್ಥತೆಯಲ್ಲಿ ಕೊಡುತ್ತಾನೆ. ದೇವರು ನೋಡ್ತಾನೆ, ನಿನ್ನ ಪರಿಸ್ಥಿತಿ ನೋಡ್ತಾನೆ. ನಿನಗೆ ಆರೋಗ್ಯವಿಲ್ಲದಿರುವಾಗಲೇ ನಿನ್ನ ಜೀವಿತವನ್ನು ದೇವರಿಗೆ ಸಮಯವನ್ನು ಏರ್ಪಡಿಸಿದೆಯಲ್ಲ, ನಾನು ಅವನನ್ನು ಹಾಗೆ ಕಳಿಸುವುದಿಲ್ಲ, ನಾನು ಆರೋಗ್ಯದಿಂದ ಕಳಿಸ್ತೇನೆ ಎಂಬುದಾಗಿ ದೇವರು ಕಳಿಸುವ ದೇವರಾಗಿದ್ದಾರೆ. ಹಾಗಾಗಿ ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ನೌಕೆ ಮಾಡಿ. ಹಲ್ಲೆಲೂಯಾ. ದೇವರ ರಾಜ್ಯ ನಿಮ್ಮೊಳಗೆ ಬಂದಿದೆ. ನೀವು ದೇವರ ರಾಜ್ಯ ನಿಮ್ಮೊಳಗೆ ಬಂದದ್ರಿಂದ ದೇವರ ಆ ಒಂದು ಸ್ವಭಾವ, ಅದು ಕೊಡುವ ಸ್ವಭಾವ, ದೇವರ ಸ್ವಭಾವ, ಪ್ರೀತಿಸುವ ಸ್ವಭಾವ, ನೀನು ಸಹ ಒಬ್ಬರೊಬ್ಬರು ಪ್ರೀತಿಸಬೇಕೆಂಬುದಾಗಿ ದೇವರು ಬಯಸುವವರಾಗಿದ್ದಾರೆ. ಹಾಗಾಗಿ ಈ ವಾಕ್ಯದ ಮೂಲಕ ನಾನು ಎನ್ಕರೇಜ್ ಮಾಡ್ತೇನೆ, ನೀವು ಏನ್ ನೋಡ್ತೀರಿ ಅದು ದೇವರ ರಾಜ್ಯ ಅಲ್ಲ. ದೇವರ ರಾಜ್ಯ ಕಣ್ಣಿಗೆ ಕಾಣುವುದಿಲ್ಲ, ಕಾಣದ ಮಂಡಲದಿಂದ ನಿಮ್ಮ ಜೀವಿತವನ್ನು ತುಂಬಿಸುವುದೇ ದೇವರ ರಾಜ್ಯವಾಗಿದೆ. ಇವತ್ತು ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಯಾವುದು ಕೊರತೆ ಇರುವುದಾದ್ರೆ ಇವತ್ತು ದೇವರ ಬಳಿಗೆ ಬಂದಿದ್ದೀರಿ, ದೇವರು ನಿಮಗೆ ಹೇರಾಳವಾಗಿ ಕೊಡುವ ದೇವರಾಗಿದ್ದಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ದೇವರ ರಾಜ್ಯ ಅದನ್ನು ಅಲುಗಾಡಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಾವು ದಾನಿಯೇಲರ ಪ್ರವಾದನೆಗಿಂತ 2ನೇ ಅಧ್ಯಾಯ ತಿಳಿದುಕೊಂಡ ಪ್ರಕಾರ 5 ರಾಜ್ಯಗಳು ಅದು ದೇಶದಲ್ಲಿ ಇರುವಾಗ, ಅಲ್ಲಿ ಲೋಕದಲ್ಲಿ ಇರುವಾಗ ಬೈಬಲ್ ಹೇಳ್ತದೆ, ಪರಲೋಕದಿಂದ ಒಂದು ಕಲ್ಲು ಉರುಳಿ ಬಂತು. ಆ ಎಲ್ಲ ಆ ರಾಜ್ಯಗಳು ಅವರು ಕಂಡ ದರ್ಶನ, ನೆಬೂಕದ್ನೆಚ್ಚರನ ಕಂಡ ದರ್ಶನದಲ್ಲಿ ಆ ಒಂದು ಮೂರ್ತಿಯ ಮೇಲೆ, ಆ ಒಂದು ಶಿಲೆಯ ಮೇಲೆ ಬಿದ್ದಾಗ ಅದು ಚೂರು ಚೂರಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಂತರ ಬಂದದೆ ದೇವರ ರಾಜ್ಯ. ಇವತ್ತು ನಾನು ಒಂದು ಸಂಧಿಯಲ್ಲಿ ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರ ರಾಜ್ಯ ಅಂತ ಹೇಳಿದರೆ ಅದು ದೇವರ ಸಭೆಯಾಗಿದೆ, ಅದು ಚರ್ಚ್ ಆಗಿದೆ. ಇವತ್ತು ನೀನು ದೇವರ ಸಭೆಯಾಗಿದ್ದಿ. ನೀನು ದೇವರ ಸಭೆ ಆದ್ರಿಂದ ನಿನ್ನ ಮೇಲೆ ದೇವರು ಒಂದು ವಾಗ್ದಾನ ಇಟ್ಟಿದ್ದಾನೆ, ನೀನು ಮುಂದೂಡಬೇಕೆಂಬುದಾಗಿ. ದೇವರ ಮಕ್ಕಳು ಹಿಂತಿರುಗುವವರಲ್ಲ, ದೇವರ ಮಕ್ಕಳು ಭಯಭರಿತವಾದ ಜೀವಿತ ನಡೆಸುವವರಲ್ಲ. ನೀನು ಕಾಣುವ ಎಲ್ಲ ವಿಷಯದಲ್ಲಿ ಜಯ ಕಾಣುವಂತದ್ದಾಗಿದೆ. ಬಲಾತ್ಕಾರದಿಂದ ನೀನು ಮುಂದೆ ಹೋಗಿ ಆ ಬಲಾತ್ಕಾರಿಯನ್ನು ಸ್ವಾಧೀನ ಮಾಡಲಿಕ್ಕೆ ದೇವರು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನೀನು ಕಾಣುವ ಎಲ್ಲ ಪರಿಸ್ಥಿತಿಗಳು ಇವತ್ತು ಬದಲಾಗ್ತದೆ. ರೋಗದ ಮೇಲೆ ದೇವರು ಜಯವನ್ನು ಕೊಡುತ್ತಾನೆ. ನೀನು ಕಾಣುವ ಪರಿಸ್ಥಿತಿಯ ಮೇಲೆ ದೇವರಿಗೆ ಒಂದು ಉದ್ದೇಶ ಇರುವುದರಿಂದಲೇ ನೀನು ಮುಂದೆ ಹೋಗಬೇಕಂತ ದೇವರು ಬಯಸುತ್ತಾನೆ. ನೀನು ಹಿಂದೆ ಹೋದರೆ ನಿನಗೆ ಜಯ ಇಲ್ಲ, ನೀನು ಮುಂದೆ ಹೋಗಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಆತನ ರಾಜ್ಯ ಅಂತ್ಯವಿಲ್ಲದ ರಾಜ್ಯವಾಗಿದೆ. ಥ್ಯಾಂಕ್ ಯು ಲಾರ್ಡ್. Nina
ಪ್ರಿಯ ಕರ್ತನೇ, ನಿನ್ನ ವಾಕ್ಯದೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಪ್ರತಿಯೊಬ್ಬರು ನಿನ್ನ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡುವಂತೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಆಶೀರ್ವಾದಗಳು ಒಂದರೊಂದರನ್ನು ಕಾಣುವಂತೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಆರಾಧನೆಯಲ್ಲಿ ಮೈಗೊಂದಿದ್ದಕ್ಕೆ ಸ್ತೋತ್ರ. ವಾಕ್ಯದೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಇವರು ಹೀಗೆ ಹೋಗುವುದಿಲ್ಲ ಕರ್ತನೆ, ಇವರ ಜೀವಿತದ ಅದ್ಭುತಗಳನ್ನು ಕಾಣುತ್ತಾರೆ, ಬಿಡುಗಡೆಯನ್ನು ಕಾಣುತ್ತಾರೆ. ಇವರು ಸಂತೋಷಿಸುವಂತೆ ಮಾಡುತ್ತಿ, ಅದಕ್ಕೆ ನಿಮಗೆ ಸ್ತೋತ್ರ. ಎಲ್ಲ ಘನ ಮಾನವ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ